ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ಇವತ್ತು ನಿಫ್ಟಿ ನೋಡೋದಾದರೆ ನಿಫ್ಟಿ ಇವತ್ತು ಕಂಪ್ಲೀಟ್ ಸೈಡ್ ವೇಸ್ ಇತ್ತು ಮಾರ್ಕೆಟು. ಯಾಕಂದರೆ ಸಿ ಪಿ ಆರ್ ವೈಡರ್ ಇದೆ ಇವತ್ತು, ಹಾಗಾಗಿ ಮಾರ್ಕೆಟ್ ಏನಾಗಿದೆ ಅಂತ ಹೇಳಿದರೆ ಕಂಪ್ಲೀಟ್ ಸೈಡ್ ವೇಸ್ ಇದೆ. ಸೊ ಈ ಥರ ಆದವಾಗ ಆಪ್ಷನ್ ಬೈಯರ್ಸ್ಗೆ ಕಷ್ಟ ಆಗುತ್ತೆ. ಈ ಥರ ಮಾರ್ಕೆಟಲ್ಲಿ ತುಂಬ ಎಸ್ ಎಲ್ ಹಿಟ್ ಆಗುತ್ತೆ, ಸೊ ತುಂಬ ಲಾಸ್ ಮಾಡ್ಕೊಳ್ತಾರೆ. ಸೊ ಈ ಥರ ಮಾರ್ಕೆಟ್ ಇದ್ದಾವಾಗ ಸ್ವಲ್ಪ ಟ್ರೇಡಿಂಗನ್ನು ಅವಾಯ್ಡ್ ಮಾಡಬೇಕು. ಆಪ್ಷನ್ ಬೈಯಿಂಗ್ ಅಂತ ಹೇಳಿದರೆ ಪ್ರತಿದಿನ ಮಾಡಿದರೆ ಲಾಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ನಾಳೆ ದಿನಕ್ಕೆ ನೋಡೋದಾದರೆ ಮಾರ್ಕೆಟ್ ಇವಾಗ ಸೈಡ್ ವೇಸ್ ಆಗಿದೆ. ಸೊ ನಾಳೆ ದಿನ ಈ ಪಿ ಡಿ ಎಚ್ಚು ಮತ್ತು R1 ಈ ಲೆವೆಲ್ ಏನಿದೆಯಲ್ಲ, ಈ ಲೆವೆಲ್ ಬ್ರೇಕ್ಔಟ್ ಆದರೆ ಮಾರ್ಕೆಟು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ಫ್ಲಾಟ್ ಆಗಿ ಓಪನ್ ಆಗಿ ಸಿ ಪಿ ಆರ್ ಹತ್ರ ಸಪೋರ್ಟ್ ತಗೊಳ್ತು ಅಂತ ಹೇಳಿದರೆ ಪ್ರೀವಿಯಸ್ ಡೇ ಹೈ R1 ತನಕ ಹೋಗ್ಬೋದು. ಇಲ್ಲ ಅಗೈನ್ ಇಲ್ಲಿ ಕೆಳಗಡೆ ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದರೆ ಸೊ ಅಗೈನ್ ಪ್ರೀವಿಯಸ್ ಡೇ ಲೋ ಮತ್ತು ಸಪೋರ್ಟ್ ಒನ್ ಈ ಲೆವೆಲ್ ತನಕ ಬರ್ಬೋದು. ಅಗೈನ್ ಇದು ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ಗಳನ್ನು ನೀವು ಕರೆಕ್ಟಾಗಿ ವಾಚ್ ಮಾಡಬೇಕು. ಈ ಲೆವೆಲ್ ಹತ್ರ ಮಾರ್ಕೆಟ್ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾ ಇದೆ ಅನ್ನೋದನ್ನು ನೀವು ವಾಚ್ ಮಾಡಬೇಕು. ಹಾಗೆ ನೀವು 15 ಮಿನಿಟ್ಸಲ್ಲಿ ವೀಕ್ಲಿ ಸಿ ಪಿ ಆರ್ ನೋಡೋದಾದರೆ ಮಾರ್ಕೆಟ್ ನೋಡಿ ನಿನ್ನೆ ದಿನ ಏನಾಗಿದೆ ಅಂತ ಹೇಳಿದರೆ ವೀಕ್ಲಿ ಸಿ ಪಿ ಆರ್ ಹತ್ರ ಸಪೋರ್ಟ್ ತಗೊಂಡು ವೀಕ್ಲಿ R1 ಮತ್ತು ಪ್ರೀವಿಯಸ್ ವೀಕ್ ಹೈ ತನಕ ಬಂದಿದೆ. ಇವತ್ತಿನ ದಿನ ಅದೇ ಲೆವೆಲಲ್ಲಿ ಮೇಲ್ಗಡೆ ಸಸ್ಟೇನ್ ಆಗಿದೆ. ಸೊ ಅಂದರೆ ಕೆಳಗಡೆ ಬ್ರೇಕ್ ಡೌನ್ ಆಗಿಲ್ಲ. ನಾಳೆ ದಿನ ಇದಕ್ಕಿಂತ ಮೇಲ್ಗಡೆನೆ ಟ್ರೇಡ್ ಆಯಿತು ಅಂತ ಹೇಳಿದರೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಅಗೈನ್ ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದರೆ ಮಾರ್ಕೆಟು ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು 1 ಅವರಲ್ಲಿ ಮಂತ್ಲಿ ಸಿ ಪಿ ಆರ್ ನೋಡೋದಾದರೆ ಸೊ ಮಾರ್ಕೆಟಲ್ಲಿ ಅಂದರೆ ಈ ಮಂತಲ್ಲಿ ಮಾರ್ಕೆಟ್ ಈಸಿಯಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೋಗ್ಬೋದು ಸ್ವಲ್ಪ, ಅಂದರೆ ಈ ಮೇಲೆ ಹೋಗೋದು ಮತ್ತೆ ಕೆಳಗೆ ಬರೋದು ಮತ್ತೆ ಮೇಲೆ ಹೋಗೋದು ಕಡೆ ಈ ರೀತಿಯಾಗಿ ಮಾರ್ಕೆಟ್ ಅಂದರೆ ಬುಲ್ಲಿಶ್ ಕಡೆ ಹೋಗ್ಬೋದು. ಸೊ ನಾವು ನಾಳೆ ದಿನಕ್ಕೆ ನ್ಯಾರೋ ಸಿ ಪಿ ಆರ್ ಸ್ಟಾಕ್ಗಳನ್ನು ನೋಡೋದಾದರೆ ಸೊ ಇದೆಲ್ಲ ಸ್ಟಾಕ್ಗಳು ನ್ಯಾರೋ ಸಿ ಪಿ ಆರ್ ಸ್ಟಾಕ್ಗಳು. ನಾಳೆ ದಿನ ಇದರಲ್ಲಿ ಯಾವ ಸ್ಟಾಕ್ಗಳಲ್ಲಿ ಬ್ರೇಕ್ಔಟ್ ಆಗುತ್ತೆ ಆ ಸ್ಟಾಕ್ಗಳಲ್ಲಿ ಟ್ರೇಡ್ ಪ್ಲ್ಯಾನ್ಗಳನ್ನು ಮಾಡ್ಬೋದು. ನಾವು ಸಿ ಪಿ ಆರ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಸೊ ಅಂದರೆ ಬೇರೆ ಬೇರೆ ಥರದ ಟ್ರೇಡ್ಗಳನ್ನು ಮಾಡ್ಬೋದು. ಅಂದರೆ ಸ್ಕ್ಯಾಲ್ಪಿಂಗ್ ಮಾಡ್ಬೋದು, ಇಂಟ್ರಾಡೇ ಟ್ರೇಡ್ ಮಾಡ್ಬೋದು, ಹಾಗೆ ನಾವು ಪೊಸಿಷನಲ್ಲು ಸ್ವಿಂಗ್ ಟ್ರೇಡ್ಸು ಈ ರೀತಿಯ ಟ್ರೇಡ್ಗಳನ್ನು ಓನ್ಲಿ ಸಿ ಪಿ ಆರ್ ಕಾನ್ಸೆಪ್ಟನ್ನೇ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಅಂದರೆ ನೀವು ಯಾವುದೇ ಸ್ಟ್ರಾಟಜಿನ ಯೂಸ್ ಮಾಡಿ ಯಾವುದಾದ್ರೂ ಒಂದು ಸ್ಟ್ರಾಟಜಿನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಸೊ ಅದ್ರ ಮೇಲೆ ಟ್ರೇಡ್ ಮಾಡಿದರೆ ನಿಮ್ಮ ಮಾರ್ಕೆಟ್ ಅನಾಲಿಸಿಸ್ ಮಾಡೋಕ್ಕೂ ಈಸಿ ಆಗುತ್ತೆ. ಹಾಗೆ ನಿಮಗೆ ಟ್ರೇಡ್ ತಗೊಳ್ಳೋಕ್ಕೂ ಕಾನ್ಫಿಡೆನ್ಸ್ ಬರುತ್ತೆ. ಡೈಲಿ ನೀವು ಒಂದೊಂದು ಸ್ಟ್ರಾಟಜಿಗಳನ್ನು ಕಲ್ತ್ಕೊಳ್ತಾ ಹೋಗೋದು, ಅದನ್ನು ಅಪ್ಲೈ ಮಾಡ್ತಾ ಹೋದರೆ ನಿಮಗೆ ಏನಾಗುತ್ತೆ ಅಂದರೆ ಆ ಕಾನ್ಫಿಡೆನ್ಸ್ ಬರಲ್ಲ. ನಿಮ್ಗೆ ಯಾವ ಸ್ಟ್ರಾಟಜಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ನೀವು ರ್ಯಾಂಡಮ್ ಆಗಿ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ಅಪ್ಲೈ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಸ್ಟ್ರಾಟಜಿನ ಕರೆಕ್ಟಾಗಿ ಕಲ್ತ್ಕೊಂಡು ಅದನ್ನು ನೀವು ಸ್ಟಡಿ ಮಾಡೋದು, ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಟ್ರೇಡ್ ತಗೊಳ್ಳೋಕ್ಕೆ ಮತ್ತು ನಿಮಗೆ ಏನು ಪೊಸಿಷನ್ ತಗೊಳ್ತೀರಲ್ಲ ಅದು ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗಾಗಿ ನೀವು ಯಾವುದಾದ್ರೂ ಒಂದೇ ಸ್ಟ್ರಾಟಜಿ ಮೇಲೆ ಫೋಕಸ್ ಮಾಡಿ. ಹಾಗೆ ನಿಮಗೆ ಈಗ ಸಿ ಪಿ ಆರ್ ಕಾನ್ಸೆಪ್ಟನ್ನು ಕಂಪ್ಲೀಟಾಗಿ ಕಲಿಬೇಕು ಅಂತ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲಿ ನಾನು ಬೇಸಿಕ್ ಟು ಅಡ್ವಾನ್ಸ್ ಸಿ ಪಿ ಆರಲ್ಲಿ ಯಾವ ರೀತಿ ಎಲ್ಲ ಟ್ರೇಡ್ ಮಾಡ್ಬೋದು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಹಾಗೆ ನಿಮಗೆ ಈ ಸಿ ಪಿ ಆರ್ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂತ ಹೇಳಿದರೆ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.